ನಮಸ್ಕಾರ. 99% ಸೋತಿದ್ದ ಪಂದ್ಯವನ್ನ ಕೊನೆಯಲ್ಲಿ ಗೆದ್ದಿತ್ತು ಆರ್ಸಿಬಿ. ಲಾಸ್ಟ್ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಕಮಾಲ್ ಮಾಡಿದ ಭುವನೇಶ್ವರ್ ಕುಮಾರ್, ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ಸಿಬಿ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಮುಂಬೈ ಹಾಗೂ ಆರ್ಸಿಬಿ ನಡುವಿನ ಆ ಲಾಸ್ಟ್ ಓವರ್ನ ಥ್ರಿಲ್ಲಿಂಗ್ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಹೃದಯ ಬಡಿತವನ್ನ ಹೆಚ್ಚಿಸಿದ್ದ IPL 2026ರ 54ನೇ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನ 20ನೇ ಓವರ್ನ ಕೊನೆಯ ಎಸೆತದಲ್ಲಿ ಮಣಿಸುವ ಮೂಲಕ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡ ರಣರೋಚಕ ಗೆಲುವು ದಾಖಲಿಸಿತು. ಆರ್ಸಿಬಿಯ ಈ ಗೆಲುವಿನ ರೂವಾರಿಗಳೆಂದರೆ ಅದು ಭುವನೇಶ್ವರ್ ಕುಮಾರ್ ಹಾಗೂ ಕೃಣಾಲ್ ಪಾಂಡ್ಯ. ಕೃಣಾಲ್ ಬ್ಯಾಟಿಂಗ್ ನಲ್ಲಿ ಸ್ಮರಣೀಯ ಇನ್ನಿಂಗ್ಸ್ ಆಡಿದರೆ, ಇತ್ತ ಭುವನೇಶ್ವರ್ ಬೌಲಿಂಗ್ ನಲ್ಲಿ 4 ವಿಕೆಟ್ ಪಡೆಯುವುದರ ಜೊತೆಗೆ ಬ್ಯಾಟಿಂಗ್ ನಲ್ಲಿ ಗೆಲುವಿನ 6 ಬಾರಿಸಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದರು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 166 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ಆರ್ಸಿಬಿ 2 ವಿಕೆಟ್ಗಳ ಜಯ ದಾಖಲಿಸಿತು. ಈ ಗೆಲುವಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದರೆ, ಇತ್ತ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭವನ್ನ ಪಡೆದಿರಲಿಲ್ಲ. ಕೇವಲ 3 ಓವರ್ಗಳಲ್ಲಿ ತಮ್ಮ ಆರಂಭಿಕ 3 ಬ್ಯಾಟ್ಸ್ಮನ್ ಗಳನ್ನ ಕಳೆದುಕೊಂಡಿತ್ತು. ಭುವನೇಶ್ವರ್ ಇದಕ್ಕೆ ಪ್ರಮುಖ ಕಾರಣರಾಗಿದ್ದರು. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನ ಸತತ 2 ಎಸೆತಗಳಲ್ಲಿ ಔಟ್ ಮಾಡಿದರು. ರೋಹಿತ್ ಕೇವಲ 22 ರನ್ ಗಳಿಸಿದರೆ ಸೂರ್ಯ ಡಕ್ಔಟ್ ಆಗುತ್ತಾರೆ. ಅಲ್ಲಿಂದ ನಮನ್ದೀಪ್ ಹಾಗೂ ತಿಲಕ್ ವರ್ಮಾ 82 ರನ್ಗಳ ಪಾರ್ಟ್ನರ್ಶಿಪ್ ಕಟ್ಟಿ 100 ರನ್ಗಳ ಗಡಿ ದಾಟಿಸಿದರು. ಆದ್ಯಾಗೂ ನಮನ್ ಅರ್ಧ ಶತಕದ ಅಂಚಿನಲ್ಲಿ ಎಡವಿದರು. ಮತ್ತೊಂದು ಕಡೆ ತಿಲಕ್ ವರ್ಮಾ ಹಾಫ್ ಸೆಂಚುರಿ ಬಾರಿಸಿ ತಂಡಕ್ಕೆ ಆಸರಿಯಾಗಿ ನಿಂತರು. ಇನ್ನು ಭುವನೇಶ್ವರ್ ಕುಮಾರ್ 18ನೇ ಓವರ್ನಲ್ಲಿ ತಿಲಕ್ ವರ್ಮಾ ಅವರನ್ನ ಔಟ್ ಮಾಡಿದರು. ಅಂತಿಮವಾಗಿ ಮುಂಬೈ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇತ್ತ ಭುವಿ 4 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಆರ್ಸಿಬಿ ಕಥೆಯು ವಿಭಿನ್ನವಾಗಿರಲಿಲ್ಲ. ದೀಪಕ್ ಚಹರ್ ಅವರ ಮ್ಯಾಜಿಕ್ ನಿಂದಾಗಿ ಆರ್ಸಿಬಿ ಪವರ್ ಪ್ಲೇ ಒಳಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಅದರಲ್ಲಿ ಕೊಹ್ಲಿ ಮತ್ತೊಮ್ಮೆ ಗೋಲ್ಡನ್ ಡಕ್ಔಟ್ ಆಗ್ತಾರೆ. ದೇವದತ್ ಪಡಿಕಲ್ ಕೂಡ 12 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಇನ್ನು ರಜತ್ ಪಾಟಿದಾರ್ ಕೂಡ ದೊಡ್ಡ ಇನ್ನಿಂಗ್ಸ್ ಆಡುವಲ್ಲಿ ವಿಫಲರಾಗ್ತಾರೆ. ಅಲ್ಲಿಂದ ಕೃಣಾಲ್ ಪಾಂಡ್ಯ ಹಾಗೂ ಜೇಕಬ್ ಬಥಲ್ 55 ರನ್ಗಳ ಜೊತೆ ಆಟವನ್ನ ಕಟ್ಟಿದರು. ಬೆಥಲ್ ಔಟ್ ಆದ ನಂತರವೂ ಕೃಣಾಲ್ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸಿ 32 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುವ ಕೆಲಸ ಮಾಡಿದರು. ಆದರೆ ಇಲ್ಲಿ ಆತುರ ಪಟ್ಟ ಜಿತೇಶ್ ವಿಕೆಟ್ ಒಪ್ಪಿಸುವ ಮೂಲಕ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿಸಿದರು. ಜಿತೇಶ್ ನಂತರ ಟಿಮ್ ಡೇವಿಡ್ ಕೂಡ ಡಕ್ಔಟ್ ಆಗ್ತಾರೆ. ಇದರ ಮಧ್ಯೆ ಕಾಲಿನ ಗಾಯಕ್ಕೆ ತುತ್ತಾದ ಕೃಣಾಲ್ ಪಾಂಡ್ಯ ನೋವಿನ ನಡುವೆಯೂ 18ನೇ ಓವರ್ನಲ್ಲಿ 2 ಸಿಕ್ಸ್ ಸಿಡಿಸುವ ಮೂಲಕ ತಂಡದಲ್ಲಿ ಗೆಲುವಿನ ಆಸೆಯನ್ನು ಮೂಡಿಸಿದರು. ಅಂತಿಮ ಓವರ್ಗಳಲ್ಲಿ 15 ರನ್ಗಳು ಬೇಕಾಗಿರುತ್ತೆ. ಮುಂಬೈ ಪರ ರಾಜ್ ಅಂಗದ್ ಬಾವಾ ಬೌಲಿಂಗ್ ಮಾಡಿದರೆ ಸ್ಟ್ರೈಕ್ ನಲ್ಲಿ ಶೆಫರ್ಡ್ ಇದ್ರು. ಅನಾನುಭವಿ ಬಾವಾಗೆ ಒತ್ತಡ ನಿಯಂತ್ರಿಸಲು ಸಾಧ್ಯವಾಗದೆ ಈ ಓವರ್ನಲ್ಲಿ ವೈಡ್ ಹಾಗೂ ನೋ ಬಾಲ್ ಕೂಡ ಮಾಡಿದರು. ಇದೆಲ್ಲದರ ಲಾಭ ಪಡೆಯಲು ಶೆಫರ್ಡ್ಗೆ ಸಾಧ್ಯವಾಗಲಿಲ್ಲ. ನಿರ್ಣಾಯಕ ಹಂತದಲ್ಲಿ ಶೆಫರ್ಡ್ ಬರೋಬ್ಬರಿ 11 ಎಸೆತಗಳನ್ನು ಎದುರಿಸಿ ಕೇವಲ 4 ರನ್ ಬಾರಿಸಿ ಔಟ್ ಆಗ್ತಾರೆ. ಶೆಫರ್ಡ್ ವಿಕೆಟ್ ಬಳಿಕ ಬಂದ ಭುವನೇಶ್ವರ್ ಕುಮಾರ್ ಬಂದ ಕ್ಷಣವೇ 6 ಬಾರಿಸಿದರು. ನಂತರದ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡರು. ಹೀಗಾಗಿ ಲಾಸ್ಟ್ ಬಾಲ್ ನಲ್ಲಿ 2 ರನ್ ಬೇಕಾಗಿದ್ವು. ಈ ಹಂತದಲ್ಲಿ ರಸಿಕ್ ಸಲಾಮ್ದಾರ್ 2 ರನ್ಗಳನ್ನ ಕಳಿಸಿ ತಂಡಕ್ಕೆ ರೋಮಾಂಚನಕಾರಿ ಜಯನ ತಂದುಕೊಡ್ತಾರೆ.